ಮತ್ತೊಂದು ಕಡೆ ಸಾಕ್ಷಿಗಳನ್ನ ಪತ್ತೆ ಮಾಡಲಾಗ್ತಾ ಇದೆ. ಈ ಕಡೆ ಅಭಿಮಾನಿಗಳು ದಾಸನನ್ನ ನೋಡಲೇಬೇಕು ಅಂತ ಕಾತರದಿಂದ ಪರಪ್ಪನ ಅಗ್ರಹಾರದ ಜೈಲ್ ಕಡೆ ಬರ್ತಾನೆ ಇದ್ದಾರೆ. ಕಾಟೇರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಆಗಮಿಸ್ತಾ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಬಂದ ಟಿ ನರಸೀಪುರದ ಮಹಿಳೆ. ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದಾರಂತೆ ತುಳಸಿ. ದಾಸನ ಕೈಯಿಂದ ಟ್ಯಾಟೋ ಸೈನ್ ಹಾಕಿಸ್ಕೊಂಡಿದ್ರಂತೆ ಈ ತುಳಸಿ. ಅಷ್ಟರ ಮಟ್ಟಿಗೆ ಅಭಿಮಾನ, ಅವ್ರನ್ನ ಕಂಡ್ರೆ ಪ್ರೀತಿ, ವಿಶ್ವಾಸ ಎಲ್ಲವೂ ಕೂಡ. ಭೇಟಿಗೆ ಅವಕಾಶ ಇಲ್ಲ ಅಂತ ಪೊಲೀಸರು ಹೇಳಿ ಕಳಿಸಿರುವ ಹಿನ್ನೆಲೆ ಜೈಲ್ ಚೆಕ್ ಪೋಸ್ಟ್ ನಿಂದ ವಾಪಸ್ ತೆರಳಿದ್ದಾರೆ ಅಭಿಮಾನಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಪ್ರತಿನಿತ್ಯ ಕೂಡ ಒಬ್ರಲ್ಲ ಒಬ್ರು ಬರ್ತಾನೆ ಇರ್ತಾರೆ, ದರ್ಶನನ್ನ ನೋಡ್ಬೇಕು, ನಾವು ಅವರ ಅಭಿಮಾನಿ ಅಂತ. ಇವ್ರ ಮಾತನ್ನ ಕೇಳಿಸ್ಕೊತಿದ್ದೆ. ಇವರು 3 ವಿಚಾರನ ಪ್ರಸ್ತಾಪ ಮಾಡಿದ್ರು. ದರ್ಶನ್ ಅಂತವ್ರಲ್ಲ, ಅವ್ರು ಹಾಗೆಲ್ಲ ಮಾಡೋರು ಅಂತ ಮನಸ್ಥಿತಿ ಅಲ್ಲ ಅಂತ ಹೇಳ್ತಾರೆ. ವಿಜಯಲಕ್ಷ್ಮಿ ಹೆಸರು ಬಂದಾಗ ದೇವರಂತ ಮಹಿಳೆ, ಪವಿತ್ರ ಗೌಡ ಅಂತ ಬಂದಾಗ ಫುಲ್ ಕೆರಳಿ ಕೆಂಡ ಹಾಕ್ತಾರ. ಅವಳಿಂದನೇ ಎಲ್ಲ ಇದಾಗಿರೋದು ಅಂತ ಮಾತಾಡಿದಾರ ಅವರು. ವಾರಕ್ಕೆ 15 ದಿವಸಕ್ಕೆ ಅವ್ರ ಮನೆಗೆ ಹೋಯ್ತಾ ಇರ್ತೀವಿ. ಎಲ್ಲ ಈ ನ್ಯೂಸ್ನವರಲ್ಲಿ ನೀವು ತೋರಿಸೋದನ್ನೇ ನಾವು ನೋಡ್ತಾ ಇರೋದು. ನಮಗೂ ಏನೂ ಗೊತ್ತಿಲ್ಲ, ಆದರೆ ನಮ್ಮ ಭಾಷೆ ಏನಂತ ನಮಗೆ ಗೊತ್ತು. ಹತ್ರದಿಂದ ತುಂಬ ನೋಡಿದ್ದೀವಿ. ವರ್ಷಕ್ಕೆ ವಾರಕ್ಕೆ 15 ದಿವಸಕ್ಕೆ ಅವ್ರ ಮನೆಗೆ ಹೋಯ್ತು. ಅಭಿಮಾನಕ್ಕೋಸ್ಕರ ಬಂದ ಸರ್ ಅಷ್ಟೇ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಇಬ್ರು ಕೂಡ ಜೈಲು ಪಾಲಾಗಿದ್ದಾರೆ. ಸೆರೆವಾಸ ಅನುಭವಿಸ್ತಾ ಇರೋ ದಾಸನನ್ನ ಪತ್ನಿ ವಿಜಯಲಕ್ಷ್ಮಿ ಪದೇ ಪದೇ ಬಂದು ಭೇಟಿ ಆಗ್ತಿದ್ದಾರೆ. ಇದು ದರ್ಶನ್ ಪ್ರೇಯಸಿ ಪವಿತ್ರ ಗೌಡಗೆ ಹೊಸ ಆತಂಕವನ್ನ ತಂದಿಟ್ಟಿದೆ ಅಂತೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ವಿಜಯಲಕ್ಷ್ಮಿ ಸಹನಾಜೀವಿ. ಹೊಡೆದ್ರು, ಬಡಿದ್ರು, ತನ್ನ ಗಂಡ ಮತ್ತೊಬ್ಬಳ ಸಹವಾಸ ಮಾಡಿದ್ರು. ಪತಿಯೇ ಜೀವ, ಗಂಡನೇ ಎಲ್ಲ ಅಂತ ಬದುಕ್ತಾ ಇರೋ ಪತ್ನಿ. ಪವಿತ್ರ ಗೌಡ ಸಹವಾಸ ಮಾಡಿ ದರ್ಶನ್ ಜೈಲು ಪಾಲಾದ್ರು. ವಿಜಯಲಕ್ಷ್ಮಿ ಈಗಲೂ ದಾಸನನ್ನ ನೋಡಕ್ಕೆ ಜೈಲಿಗೆ ಅಲ್ದಾಡ್ತಿದ್ದಾರೆ. ಪದೇ ಪದೇ ಭೇಟಿ ಮಾಡಿ ಕಾಟೇರನಿಗೆ ಧೈರ್ಯ ತುಂಬುತ್ತಿದ್ದಾರೆ. ಆದ್ರೆ ಇದು ಚಿಂಗಾರಿ ಪ್ರೇಯಸಿ ಪವಿತ್ರ ಕಣ್ಣನ್ನ ಕೆಂಪಾಗಿಸುವಂತೆ ಮಾಡಿದೆ. ದರ್ಶನ್ ವಿಜಯಲಕ್ಷ್ಮಿ ಭೇಟಿ ಕೆರಳಿದ ಪವಿತ್ರ. ಕಿಲ್ಲರ್ ಲೇಡಿಗೆ ಶುರುವಾಯಿತು ಹೊಸ ಆತಂಕ. ನಿಜ, ಈ ಹಿಂದೆ ವಿಜಯಲಕ್ಷ್ಮಿಯನ್ನ ದರ್ಶನ್ ಮನಸ್ಸೋ ಇಚ್ಛೆ ತಳಿಸಿದ್ದ, ರಕ್ತ ಬರುವಂತೆ ಹೊಡೆದಿದ್ದ. ಇಷ್ಟಾದ್ರೂ ಇದೆಲ್ಲವನ್ನ ಮರೆತು ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಜೀವನ ನಡೆಸ್ತಾ ಇದ್ರು. ಅಷ್ಟೇ ಯಾಕೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದಾಗಲೂ ಇದೇ ವಿಜಯಲಕ್ಷ್ಮಿ ದಾಸನ ಪರ ನಿಂತರು. ಚಿಂಗಾರಿಗಾಗಿ ವಕೀಲರನ್ನು ನೇಮಿಸಿದ್ರು. ಪದೇ ಪದೇ ಜೈಲಿಗೆ ಭೇಟಿ ನೀಡಿ ಅಯ್ಯನಿಗೆ ಧೈರ್ಯ ತುಂಬುತ್ತಿದ್ರು. ಆದ್ರೆ ಇದು ಕಿಲ್ಲರ್ ಲೇಡಿಯನ್ನ ಕೆರಳಿಸಿ ಬಿಟ್ಟಿದೆ, ಹೊಸ ಆತಂಕ ತಂದಿಟ್ಟು ಬಿಟ್ಟಿದೆ. ದರ್ಶನ್ ವಕೀಲರ ಬದಲಾವಣೆಗೆ ಪವಿತ್ರ ಪ್ಲಾನ್. ಎಸ್, ಕಿಲ್ಲರ್ ಲೇಡಿ ಪವಿತ್ರಾಗೆ ವಿಜಯಲಕ್ಷ್ಮಿ ದರ್ಶನ್ ಅನ್ನ ಭೇಟಿ ಆಗ್ತಾ ಇರೋದು ಕಿಂಚಿತ್ತೂ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ದಾಸ ಜೈಲು ಪಾಲಾದ ಮೇಲೆ ವಿಜಯಲಕ್ಷ್ಮಿ ವಕೀಲರನ್ನ ನೇಮಿಸಿದ್ದಾರೆ. ಡೆವಿಲ್ ಅನ್ನ ಬಿಡಿಸಿಕೊಂಡು ಬರೋಕೆ ಖುದ್ದು ಪತ್ನಿಯೇ ಓಡಾಡ್ತಾ ಇದ್ದಾರೆ. ಇದರಿಂದ ಪವಿತ್ರ ವಿಚಲಿತ ಆಗಿಬಿಟ್ಟಿದ್ದಾಳೆ. ಇದೇ ಕಾರಣಕ್ಕೆ ದರ್ಶನ್ ವಕೀಲರ ಬದಲಾವಣೆಗೂ ಪವಿತ್ರ ಗೌಡ ಚಿಂತನೆ ಮಾಡಿದ್ದಾಳಂತೆ. ಪ್ರತಿಷ್ಠಿತ ವಕೀಲರೊಬ್ಬರನ್ನ ನೇಮಿಸೋಕು ಯೋಚನೆ ಮಾಡ್ತಾ ಇದ್ದಾಳಂತೆ. ಇದೇ ವಿಷಯವನ್ನ ಮಾತನಾಡೋಕೆ ಪವಿತ್ರ ಆಪ್ತೆ ಸಮತಾ ಜೈಲಿನಲ್ಲಿರುವ ದರ್ಶನ್ ಅವರನ್ನ ಭೇಟಿಯಾದ್ರ ಅನ್ನುವ ಅನುಮಾನ ಮೂಡಿದೆ. ಆದ್ರೆ ಈ ಎಲ್ಲ ಅನುಮಾನಗಳಿಗೆ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈಗ ನೋಡಿ, ನಟ ದರ್ಶನ್ ಬಗ್ಗೆ ಭಾಮಾ ಹರೀಶ್ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಆಫರ್ ಇತ್ತಂತೆ. ರಾಜಕೀಯವಾಗಿ ಅವ್ರಿಗೆ ಚುನಾವಣಾ ಅಖಾಡಕ್ಕೆ ಇಳಿಸೋದಕ್ಕೆ ಒಂದಷ್ಟು ಪ್ಲಾನಿಂಗ್ ಆಗಿತ್ತು. ಯಾರು ಗೊತ್ತಾ ಆಫರ್ ಕೊಟ್ಟಿದ್ದು? ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗುತ್ತೆ. ಭಾಮಾ ಹರೀಶ್ ಅವರು ಕೊಟ್ಟಿರುವಂಥ ಹೇಳಿಕೆ. ಹೀರೋ ಆಗೋದಕ್ಕೆ ಕಿಚ್ಚ ಕೂಡ ಕಾರಣನಾ? ನಟ ದರ್ಶನ್ಗೆ ಸಹವಾಸ ದೋಷ ಇದೆಯಾ? ದರ್ಶನ್ ಇವತ್ತಿನ ಸ್ಥಿತಿಗೆ ಕಾರಣಕರ್ತರು ಯಾರು? ದೇವೇಗೌಡರು ಲೋಕಸಭಾ ಚುನಾವಣೆ ಟಿಕೆಟ್ ಆಫರ್ ಕೊಟ್ಟಿದ್ರು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಫಿಲಂ ಚೇಂಬರ್ ಮಾಜಿ ಅಧ್ಯಕ್ಷ ಭಾಮಾ ಹರೀಶ್ ಅವರು
ಹೇಳಿಕೆಗಳನ್ನ ಕೊಡ್ತಾರೆ. ಇವತ್ತು ಅದರ ಸಂಪೂರ್ಣ ಸಂದರ್ಶನ ಇವತ್ತು 12:27 ಪ್ರಸಾರವಾಗುತ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತ ವಿಜಯ್ ಬಹಳ ಮುತುವರ್ಜಿಯನ್ನ ವಹಿಸಿ ಹೋಗಿ ಭಾಮ ಹರೀಶ್ ಅವರನ್ನ ಮಾತಾಡ್ಸ್ಕೊಂಡು ಬಂದಿದ್ದಾರೆ. ಒಂದಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗಿದೆ. ಏನು ನಗ್ದ ನಾವಿನ್ನು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರದ್ದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.